ಪೂರ್ವ ಮುಂಗಾರು ಮಳೆಯ ಕಾರಣಕ್ಕೋಸ್ಕರ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲೂ ಕೂಡ ಅನಾಹುತಗಳ ಸರಣಿ ಸೃಷ್ಟಿಯಾಗಿದೆ. ಎಚ್ಎಸ್ಆರ್ ಲೇಔಟ್ ಅಂತೂ ಸಂಪೂರ್ಣವಾಗಿ ಜಲಮಯ ಆಗಿದೆ. ಎಚ್ಎಸ್ಆರ್ ಲೇಔಟ್ನ 5ನೇ ಹಂತದಲ್ಲೂ ಕೂಡ ವಿಪರೀತವಾಗಿ ಕೃತಕ ನೆರೆಯ ಪರಿಸ್ಥಿತಿ ಇದೆ. ಮಳೆ ನೀರಿನಲ್ಲಿ ಬೈಕ್ಗಳು ಕೂಡ ಅಲ್ಲಲ್ಲಿ ಕೆಟ್ಟು ನಿಂತಿರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಮೋಟಾರ್ ಮೂಲಕ ನೀರನ್ನ ತೆರವು ಮಾಡೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಮುಂದಾದ್ರು, ತಕ್ಕ ಮಟ್ಟಿಗೆ ಯಶಸ್ವಿ ಕೂಡ ಆದ್ರು. ಬಟ್ ಎಷ್ಟು ಅಂತ ಮೋಟಾರ್ನ ಉಪಯೋಗಿಸ್ಕೊಂಡು ನೀರನ್ನ ಆಚೆ ಹಾಕೋದಕ್ಕಾಗತ್ತೆ? ಇದು ಒಂದು ಮನೆ ಕತೆ ಅಲ್ಲ, ಅಥವಾ ಒಂದು ನೋಡಿ, ಇಡೀ ಲೇಔಟ್ನಲ್ಲಿ ಟ್ರ್ಯಾಕ್ಟರ್ನ ಮೂಲಕ ಹೋಗ್ಬೇಕಾದ ಬರ್ತಾ ಇದೆ. ಜನ ತಮ್ಮ ಸಮಸ್ಯೆಯನ್ನು ಹೇಳುವುದಕ್ಕೆ ಅಂತ ಹೇಳಿ ನಿಂತಿದ್ದಾರೆ. ಕೆಲವರ ಆಕ್ರೋಶ ಈಗಾಗಲೇ ಸ್ಫೋಟ ಆಗಿದೆ. ಅಗೇನ್ ಬೆಂಗಳೂರಿನ ಪ್ರತಿಷ್ಠಿತ ಮತ್ತೊಂದು ಏರಿಯಾ ಇದು ಎಚ್ಎಸ್ಆರ್ ಲೇಔಟ್. ಅಲ್ಲೂ ನೋಡ್ತಾ ಇದ್ದೀರಾ, ರಾಜ ಕಾಲುವೆ ನೀರು ಉಕ್ಕಿ ಹರಿದಿದೆ ಎಲ್ಲಾ ಕಡೆಗಳಲ್ಲೂ ಕೂಡ. ರಾತ್ರಿ ಸುರಿದಂಥ ಮಳೆಗೆ ಎಚ್ಎಸ್ಆರ್ ಲೇಔಟ್ನ 5ನೇ ಸೆಕ್ಟರು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಲೇಔಟ್ನ ಒಳಗಡೆ ಯಾವ ಕಡೆ ನೋಡಿದ್ರೂ ಕೂಡ ನೀರು ತುಂಬಿಕೊಂಡಿದೆ. ವಾಹನ ಸವಾರರು, ಸಾರ್ವಜನಿಕರು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸಬಹುದಾಗಿದೆ ಯಾವ ಪ್ರಮಾಣದಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗ್ತಾ ಇದ್ದಾರೆ. ಕಾರುಗಳು, ಬೈಕುಗಳು ಎಲ್ಲವೂ ಕೂಡ ಅನಿವಾರ್ಯ ಹೋಗಲೇಬೇಕಾಗುತ್ತೆ ತಮ್ಮ ತಮ್ಮ ಕೆಲಸಗಳಿಗೆ. ಹೋಗದೆ ಹೋದರೆ ತೀರಾ ಸಮಸ್ಯೆ ಆಗುತ್ತೆ. ಹಾಗಾಗಿ ನೀರಿನ ಮಧ್ಯೆನೇ ವಾಹನಗಳ ಓಡಾಟ, ಹಾಗೆ ನೀರಿನ ಮಧ್ಯೆನೇ ವಾಹನಗಳು ಕೆಟ್ಟು ನಿಂತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಎಚ್ಎಸ್ಆರ್ ಲೇಔಟ್ನ 5ನೇ ಸೆಕ್ಟರ್ನ ಪ್ರತಿ ರಸ್ತೆಗೂ ಕೂಡ ಹೇಗೆ ಹೋಗೋದು ಅನ್ನೋದು ಕೂಡ ಕಷ್ಟಕರ ಆಗಿದೆ. ನೋಡ್ಬೋದು, ಎಕ್ಸೆಲಲ್ಲಿ ಹೋಗ್ತಾ ಇದ್ದಾರೆ, ಆದರೆ ಸಾಧ್ಯ ಆಗ್ತಾ ಇಲ್ಲ. ಅದು ಕೂಡ ಕೆಟ್ಟು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಗಮನಿಸಬಹುದಾಗಿದೆ. ಯಾವ ಪ್ರಮಾಣದಲ್ಲಿ ಇಡೀ 5ನೇ ಸೆಕ್ಟರ್ನ ಲೇಔಟ್ಗಳು ಸಂಪೂರ್ಣ ಜಲಾವೃತ ಆಗಿದ್ದಾವೆ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ತೋರಿಸ್ತಾ ಹೋಗ್ತೀನಿ, ಕಾರು ಕೆಟ್ಟು ನಿಂತಿದೆ. ಕಾರ್ ಕೆಟ್ಟು ನಿಂತಿದ್ದನ್ನು ತನ್ನ ದೃಶ್ಯಾವಳಿಗಳಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನನ್ನ ಬಲಭಾಗಕ್ಕೆ ಇದು ಕಾರು ಕೆಟ್ಟು ನಿಂತಿದೆ, ತೆಗೆಯೋಕ್ಕೆ ಆಗ್ತಾ ಇಲ್ಲ. ಅದು ಅಷ್ಟರ ಮಟ್ಟಿಗೆ ಇಲ್ಲಿ ಸಮಸ್ಯೆ ಆಗಿರುವಂಥದ್ದು. ರಾತ್ರಿ ಎಲ್ಲ ಕೂಡ ಈ ಮನೆ ಒಳಗಡೆಗೆ ನೀರು ನುಗ್ಗಿವೆ. ನೀರೀಗ ಕಡಿಮೆ ಆಗಿರೋ ಮನೆಗಳು ಸೇಫ್ ಆಗಿದ್ದಾರೆ. ಯಾರು ಕೂಡ ಮನೆಯಿಂದ ಹೊರಗಡೆ ಬರದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆದರೆ ಅಧಿಕಾರಿಗಳು ಇನ್ನೂ ಕೂಡ ಯಾರು ಕೂಡ ಬಂದಿಲ್ಲ. ಗಮನಿಸಬಹುದಾಗಿದೆ, ಬೈಕ್ ಒಂದು ಕೆಟ್ಟು ನಿಂತೋಗಿದೆ. ನೀರಿನ ಮಧ್ಯೆ ತಂದಂಥ ಬೈಕನ್ನು ಈಗ ಕೆಟ್ಟು ನಿಂತಿರುವಂಥದ್ದು. ಸ್ಟೂಡೆಂಟ್ ಅನಿಸುತ್ತೆ, ಏನೋ ಕೆಲಸ ಕಾರ್ಯಕ್ಕೆ ಕಾಲೇಜುಗಳಿಗೆ ಹೋಗ್ಬೇಕಾಗತ್ತೆ. ಆದರೆ ಈ ರೀತಿ ಮಳೆಯಿಂದಾಗಿ ಬೈಕ್ ಕೆಟ್ಟು ನಿಂತು ಹೋಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಬ್ಬರು ಈ ಒಂದು ಸುಮಾರು 3 ರಿಂದ 4 ಅಡಿ ನೀರಿನ ಮಧ್ಯೆ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಎಕ್ಸೆಲನ್ನು ಫುಟ್ಪಾತ್ ಮೇಲೆ ತಳ್ಕೊಂಡು ಹೋಗ್ತಾ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈ ರೀತಿ ಎಚ್ಎಸ್ಆರ್ ಲೇಔಟ್ನ 5ನೇ ಸೆಕ್ಟರ್ ಕೂಡ ಮುಳುಗಡೆ ಆಗಿರುವಂಥದ್ದು. ಇನ್ನೊಂದು ದೃಶ್ಯಾವಳಿಗಳನ್ನು ತೋರಿಸ್ತೀನಿ. ಅದೇ ರೀತಿಯಲ್ಲಿ ನನ್ನ ಎಡಭಾಗಕ್ಕೆ ಒಂದು ಹೋಟೆಲ್ ಕೂಡ ಕಂಡು ಬರ್ತಾ ಇದೆ. ಆರೋಗ್ಯ ಆಹಾರ ಎನ್ನುವಂಥ ಹೋಟೆಲು. ಆ ಹೋಟೆಲ್ಗೂ ಕೂಡ ನೀರು ನುಗ್ಗಿವೆ. ಈಗ ನೀರು ಕಡಿಮೆ ಆಗಿದೆ. ರಾತ್ರಿ ಎಲ್ಲವೂ ಕೂಡ ಮುಳುಗಡೆ ಆಗಿದ್ವು. ಓಡಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ತುಂಬ ಆಳಕ್ಕೆ ಹೋಗ್ತಾ ಇದ್ದಾವೆ. ನೀರೆಲ್ಲ ತುಂಬಿಕೊಂಡು ಜನ ಓಡಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೊಮ್ಮನಹಳ್ಳಿ ವಲಯ, ಮಹದೇವಪುರ ವಲಯ ಕಂಪ್ಲೀಟಾಗಿ ನೀರು ತುಂಬಿಕೊಂಡಿದೆ. ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗ್ತಲ್ಲ. ನಮಸ್ಕಾರ, ಏನಾಗಿದೆ? ಎಲ್ಲೆಲ್ಲಿ ಏನಾಗಿದೆ ಸರ್? ಇದು ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಥರ ಮಳೆ ಬಂದು ರೋಡ್ಗಳೆಲ್ಲ ಕೆಟ್ಟೋಗಿದೆ. ಸರ್ಕಾರದವ್ರು ಯಾರು ಇದು ಮಾಡ್ಕೊತಾ ಇಲ್ಲ. ರೋಡೆಲ್ಲ ನೋಡಿ ನಮ್ಮ ಗಾಡಿ ಓಡ್ಸೋಕ್ಕಾಗಲ್ಲ. ಜನಗಳೆಲ್ಲ ಸ್ವಲ್ಪ ಕಷ್ಟ ಆಗಿದೆ. ಈಗ ಅದಕ್ಕೆ ಮುನ್ನಡೆಪ ಇಡಬೇಕು ಅಂತ BBMP ಕಡೆಯಿಂದ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಇದು ವಾಹನ ಸವಾರರು ಕೂಡ ಓಡಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡು ಎಫೆಕ್ಟ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. BBMP ಅಧಿಕಾರಿಗಳು ಎಚ್ಚೆತ್ತು ಸ್ಥಳಕ್ಕೆ ಬಂದು ನೀರು ಖಾಲಿ ಮಾಡಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಸಾರ್ವಜನಿಕರಿಗೆ ಮತ್ತಷ್ಟು ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಸೂದ್, ತಾವಿರೋ ಪ್ರದೇಶದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಸುಧಾರಿಸಿದೆಯಾ ಅಥವಾ ಇನ್ನೂ ಹಾಗೆ ಇದೆಯಾ? ಸ್ಪಾಟ್ಗೆ ಅಟ್ಲೀಸ್ಟ್ ಇನ್ಸ್ಪೆಕ್ಷನ್ಗೆ ಅಂತ ಇಲ್ಲಿ ತನಕ BBMP ಅಧಿಕಾರಿಗಳು ಬಂದಿದ್ದಾರಾ? MLAಗಳನ್ನ ನಾನು ಕೇಳೋದಕ್ಕೆ ಹೋಗಲ್ಲ ಬಿಡಿ, ಅವ್ರು ತುಂಬ ಬ್ಯುಸಿ ಇರ್ತಾರೆ.
ಸುಧಾರಿಸುವಂಥ ಪರಿಸ್ಥಿತಿ ಸದ್ಯಕ್ಕಂತೂ ಇಲ್ವೇ ಇಲ್ಲ. ಯಾಕೆಂದರೆ ಇನ್ನೂ 2-3 ಗಂಟೆ ಅಷ್ಟೇ ನೀರು ಇಲ್ಲಿ ಬಂದಿರೋದಂಥದ್ದು. ಅಂದರೆ 4 ಗಂಟೆ ಮುಂಜಾನೆ ಏಕಾಏಕಿ ನೀರು ಬಂದಿದೆ. ರಾಜಕಾಲುವೆಯಿಂದ, ಅಕ್ಕಪಕ್ಕದ ಕೆರೆಗಳಿಂದ, ರಸ್ತೆಗಳ ನೀರು ಬಂದಿದೆ, ರಸ್ತೆಯಿಂದ ಮನೆಗಳಿಗೆ ನೀರು ಬಂದಿದೆ. ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ಮಾಡ್ತಾರೆ. ಏನು ಕಾರ್ಯಾಚರಣೆ ಮಾಡಿದ್ರು ಕೂಡ ತೊಂದರೆ ಹಾಗೆ ಮುಂದುವರೆದಿದೆ. ಯಾಕೆಂದರೆ ನೀರಂತೂ ಇಲ್ಲಿಂದ ತೆಗೆಯಲಿಕ್ಕೆ ಆಗಲ್ಲ. ಇನ್ನೂ 2-3 ದಿನ ಆಗುತ್ತೆ. ಎಷ್ಟೇ ಮೋಟ್ರ್ ಹಾಕಿದ್ರು ಕೂಡ ಹೊರಗಡೆ ನೀರು ಹಾಕ್ಲಿಕ್ಕೂ ಕೂಡ ಆಗೋದಿಲ್ಲ. ಯಾಕೆಂದರೆ ಸುತ್ತಮುತ್ತಲಿನ ಕೆರೆಗಳು, ರಾಜಕಾಲುವೆಗಳು ಕೂಡ ತುಂಬಿ ಹರಿತಿದ್ದಾವೆ. ಹಾಗಾಗಿ ನೀರನ್ನು ಎತ್ತಿ ಸಾಗಿಸ್ಲಿಕ್ಕೆ ಆಗಲ್ಲ. ಇನ್ನು ಸ್ಥಳೀಯರ ಅಗತ್ಯ ವಸ್ತುಗಳೇನಾದರೂ ಖರೀದಿ ಮಾಡಲಿಕ್ಕೆ ಅಥವಾ ಕೆಲಸಕ್ಕೆ ಹೋಗೋದಾದ್ರೆ ಅಂಥವ್ರನ್ನ ಸಾಗಿಸುವಂತಹ ಕೆಲಸ ಕಾರ್ಯಗಳು 2-3 ಟ್ರ್ಯಾಕ್ಟರಿಂದ ಆಗ್ತಾ ಇದೆ. ಜೊತೆಗೆ ಬೋಟ್ ಇಂದಲೂ ಕೂಡ ಅಗ್ನಿಶಾಮಕ ಸಿಬ್ಬಂದಿ ದಳದವರು ಮಾಡ್ತಾ ಇದ್ದಾರೆ. ಸ್ಥಳೀಯ ನಿವಾಸಿಗಳು ಮಾತ್ರ ತುಂಬಾ ದೊಡ್ಡ ಮಟ್ಟದಲ್ಲಿ ಆತಂಕಗೊಳಗಾಗಿದ್ದಾರೆ. ಯಾಕಂದ್ರೆ ನೀರು ಅಷ್ಟೇ ಅಲ್ಲ, ಬೇರೆ ಬೇರೆ ಹಾವುಗಳು ಕೂಡ ಅವ್ರ ಮನೆಗಳು ಬಂದಿದ್ದಾವೆ. ಮನೆ ವಸ್ತುಗಳೆಲ್ಲ ಹಾಳಾಗ್ಬಿಟ್ಟಿದ್ದಾವೆ. ಕೆಲವರು ಫಸ್ಟ್ ಫ್ಲೋರ್ ನಲ್ಲಿ ಆಶ್ರಯ ಪಡೆದಿದ್ದಾರೆ. ಕೆಲವರು ರಾತ್ರಿ 5 ಗಂಟೆಯಿಂದ 6 ಗಂಟೆ ಅಷ್ಟೊತ್ತಿಗೆ ಸಂಬಂಧಿಕರ ಮನೆಗೆ ಹೋಗಿ ಆಶ್ರಯ ಪಡ್ಕೊಂಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಕೂಡ ಬಂದಿಲ್ಲ. ಜಲಮಂಡಳಿ ಅಧಿಕಾರಿಗಳು ಬಂದಿದ್ರು. ಸ್ಥಳೀಯ ಶಾಸಕರು 1 ರೌಂಡ್ ಬಂದು ಹೋಗಿದ್ದಾರೆ. ಭೈರತಿ ಬಸವರಾಜ್ ಅವರು ಮತ್ತೆ ಈ ಕಡೆ ಅವರು ಮುಖ ಮಾಡಿಲ್ಲ. ಆದ್ರೆ ಇಲ್ಲಿ ಬಹುತೇಕ ಒಂದು 10-20 ಕ್ರಾಸ್ಗಳು, 1-2-3 ಮುಖ್ಯ ರಸ್ತೆಗಳು ಎಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ. ಬಹುತೇಕ ಗ್ರೌಂಡ್ ಫ್ಲೋರ್ ಮನೆಗಳು ಜಲಾವೃತ ಆಗಿದ್ದಾವೆ. ಆ ರಸ್ತೆಯಲ್ಲಿ ನೀರು ತುಂಬಿಕೊಂಡಿದೆ. ಆ ನೀರಿನಲ್ಲೇ ನಡ್ಕೊಂಡು ಬಂದು ಅಗತ್ಯ ವಸ್ತುಗಳನ್ನ ಜನ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಾಹನಗಳಂತೂ ಲೆಕ್ಕ ಇಲ್ಲ. ಅರ್ಧಕ್ಕೂ ಹೆಚ್ಚು ವಾಹನಗಳು, ಅಂದ್ರೆ ಅರ್ಧ ಭಾಗಕ್ಕೂ ಹೆಚ್ಚು ವಾಹನಗಳು ಮುಳುಗೋಗ್ಬಿಟ್ಟಿದ್ದಾವೆ. 3 ಅಡಿಯಿಂದ 5 ಅಡಿವರೆಗೂ ಕೂಡ ನೀರಿದ್ದಾವೆ. ಜೊತೆಗೆ ಇನ್ನೊಂದು ಅಪಾಯ ಏನಂದ್ರೆ ರಸ್ತೆ ಯಾವುದು, ಮೋರಿ ಯಾವುದು, ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಹತ್ತತ್ರ ಒಂದು 100-120-150 ಎಕರೆಯಷ್ಟು ಪ್ರದೇಶ, ಜನವಸತಿ ಪ್ರದೇಶದಲ್ಲಿ ಜಲಾವೃತ ಆಗಿರುವಂಥದ್ದು. ಮಳೆ ನೀರು ದೊಡ್ಡ ಪ್ರಮಾಣದಲ್ಲಿ ಬಂದಿದೆ. ಒಂದು ಮಳೆ ಬಂದಿರುವಂಥದ್ದು, ಒಂದು ರಾತ್ರಿ ಮಳೆ ಆಗಿರುವಂಥದ್ದು. ಇನ್ನು 4-5 ದಿನ ಮಳೆ ಬರಬೇಕಾಗಿದೆ, ಬರುತ್ತೆ ಅಂತ ಹವಾಮಾನ ತಜ್ಞರು ಹೇಳಿದ್ದಾರೆ. ಇಲ್ಲಿನ ಪರಿಸ್ಥಿತಿ ಬಗ್ಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಅವರು ಏನು ಹೇಳ್ತಾರೆ ಕೇಳೋಣ. ಆದ್ರೆ ಅವರು ಕೂಡ ಮಾತನಾಡಲಿಕ್ಕೆ ಇಷ್ಟಪಡ್ತಿಲ್ಲ. ಒಟ್ಟಾರೆಯಾಗಿ ಸಾಕಷ್ಟು ಸಮಸ್ಯೆ ಇಲ್ಲಿ ನೆಲೆಸಿದೆ ಅಂತ. ರೈಟ್, ಧನ್ಯವಾದ ಮಸೂದ್ ತಮ್ಮ ಮಾಹಿತಿಗಾಗಿ.